ಎಲ್ಲರೂ ನಮಸ್ಕಾರ. ನಾನು ಇವತ್ತೊಂದು 2 ಎಕರೆ 60 ಸೆಂಟ್ ಇರೋಂಥ ಒಂದು ಮಾವಿನ ತೋಟನ ತೋರಿಸ್ತೀನಿ. ಈ ತೋಟ ಬಂದು ನಿಮಗೆ ಹಾಸನ ಜಿಲ್ಲೆ ಆಲೂರು ತಾಲೂಕಲ್ಲಿ ಬರುತ್ತೆ. ಈ ಜಾಗದ ಹತ್ರ ಒಂದು ಒಳ್ಳೆಯ ಪ್ರಸಿದ್ಧವಾದ ಒಂದು ಪ್ರವಾಸಿ ತಾಣ ಇದೆ. ಇದೇ ನೋಡಿ, ಇಲ್ಲಿ ಪುರಾತನ ಕಾಲದ ಒಂದು ಚರ್ಚ್ ಇದೆ. ಈ ಚರ್ಚನ್ನು ನೋಡೋಕ್ಕೆ ತುಂಬ ಜನಗಳು ಬರ್ತಾ ಇರ್ತಾರೆ. ಇದು ಗೊರೂರು ಹೇಮಾವತಿ ಬ್ಯಾಕ್ ವಾಟ್ರು. ವರ್ಷ ಪೂರ್ತಿ ನೀರಿರುತ್ತೆ. ಇದೇ ನೋಡಿ ಬ್ಯಾಕ್ ವಾಟ್ರು. ನಾನು ತೋರಿಸೋ ಜಾಗಕ್ಕೆ ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಮತ್ತು ಇದು ನ್ಯಾಷನಲ್ ಹೈವೇಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. NH ಬೆಂಗಳೂರು ಮಂಗಳೂರು ರೋಡಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇದೆ ನೋಡಿ, ಇದು ಈ ಮೇನ್ ರೋಡಿಂದ ಒಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬರುತ್ತೆ ಆ ಮಾವಿನ ತೋಟ. ಒಳಗಡೆ ಸ್ವಲ್ಪ ಜಲ್ಲಿ ರೋಡ್ ಇದೆ. ಪ್ರೈವೇಟ್ ಪ್ರಾಪರ್ಟಿ, ಯಾವುದೇ ರೀತಿ ಬೇರೆ ಜಾಗದಲ್ಲಿ ಹೋಗಬೇಕು ಅಂತೇನಿಲ್ಲ. ಡೈರೆಕ್ಟ್ ರೋಡ್ ಇದೆ ಈ ಜಾಗಕ್ಕೆ. 2.5 ಎಕರೆ ಮಾವಿನ ತೋಟ ಇದೆ ನೋಡಿ. ಮಾವಿನ ತೋಟ ಈಗೆಲ್ಲ ಫುಲ್ಲು ಎಲ್ಲ ಮರದಲ್ಲೂ ಫಸಲು ಬಿಟ್ಟಿದೆ. ಸಲ ಫಸಲು ತುಂಬ ಚೆನ್ನಾಗಿದೆ. ಮತ್ತು ಹೋಮ್ ಸ್ಟೇ ಮಾಡೋಕ್ಕಂತೂ ತುಂಬ ಒಳ್ಳೆಯ ಒಂದು ಜಾಗ ಇದು. ಯಾಕೆಂತ ಹೇಳಿದರೆ ಇದು ನ್ಯಾಷನಲ್ ಹೈವೇಯಿಂದನೂ ಜಸ್ಟ್ 15 ಕಿಲೋಮೀಟ್ರ್ ಒಳಗಡೆ ಇದೆ. ಮತ್ತು ಇದರ ಅಕ್ಕಪಕ್ಕ ಎಲ್ಲ ಒಳ್ಳೆಯ ಪ್ರವಾಸಿ ತಾಣಗಳಿದೆ. ತುಂಬ ಟೂರಿಸ್ಟ್ ಎಲ್ಲ ಬರ್ತಾ ಇರ್ತಾರೆ. ಇಲ್ಲೊಂದು ಬೋರ್ವೆಲ್ ತೆಗೆಸಿದ್ದಾರೆ. ಈಗ ಬೋರ್ವೆಲ್ ಮೊನ್ನೆ ತೆಗೆಸಿದ್ದಾರೆ ಬೋರ್ವೆಲ್ಲು. ಒಳ್ಳೆ ನೀರು ಸಿಕ್ಕಿದೆ. ಇನ್ನೂ ಕಲೆಕ್ಷನ್ ಕೊಟ್ಟಿಲ್ಲ ಬೋರ್ವೆಲ್ಗೆ. ನೀರು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಾನಲ್ಲಿ ಏನು ನಿಮಗೆ ಬ್ಯಾಕ್ ವಾಟರ್ ತೋರಿಸಿದೆ, ಅದು ಈ ಜಾಗದ ಹತ್ರ ನಿಂತ್ಕೊಂಡ್ರೂ ಕಾಣುತ್ತೆ. ಇದು ನೋಡಿ, ಮಾವಿನಕಾಯಿ ಎಲ್ಲ ಕಡೆ ಬಿಟ್ಟಿದೆ, ಫಸಲು ಬಿಟ್ಟಿದೆ. ಮತ್ತು ಕೆಲವು ಈಚೆಗಳು ಈಗ ಮಾವಿನಕಾಯಿ ಬರ್ತಾಯಿದೆ. ಇದೇ ನೋಡಿ, ಇದೆ ಅಲ್ಲಿ ನಾನು ತೋರಿಸಿದ್ನಲ್ಲ ಫಸ್ಟು ಬ್ಯಾಕ್ ವಾಟ್ರು, ಅದೇ ಹೊಳೆ. ಈ ಜಾಗದ ಹತ್ರ ನಿಂತ್ಕೊಂಡ್ರೂ ಕಾಣುತ್ತೆ. ತುಂಬ ಹತ್ತಿರ ಇದೆ ಇಲ್ಲಿಂದ. ಈ ಜಾಗದಿಂದ ಅಲ್ಲಿಗೆ ತುಂಬ ಹತ್ತಿರ ಇದೆ. ಯಾರಾದರೂ ಹೋಮ್ ಸ್ಟೇ ಮಾಡೋಂಥವ್ರು ಯಾರಾದ್ರು ಇದ್ದರೆ ನನ್ನ ನಂಬರಿಗೆ ಕಾಲ್ ಮಾಡಿ. ವೈಭವ್ ಲಕ್ಷ್ಮಿ ಕೊಡ್ಲಿಪೇಟೆ. ನನ್ನ ನಂಬರು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಅದೇ ರೀತಿ ಬೇರೆ ಪ್ರಾಪರ್ಟಿ ಬಗ್ಗೆ ಏನಾದರೂ ಎನ್ಕ್ವೈರಿ ಇದ್ದರೆ ನನಗೆ ಫೋನ್ ಮಾಡಿ ತಿಳಿಸಿ. ತುಂಬ ಒಳ್ಳೆಯ ಜಾಗ ಇದು. ಯಾರಾದರೂ ಬೈಯರಿದ್ದರೆ ನನಗೆ ಫೋನ್ ಮಾಡಿ. ಮತ್ತು ಈ ಜಾಗದ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರು ನನಗೆ ಫೋನ್ ಮಾಡಿ, ನಾನು ತಿಳಿಸ್ತೀನಿ. ಇದು ನೋಡಿ, ಅಲ್ಲಿ ನಾನು ತೋರಿಸಿದ್ನಲ್ಲ ಅದೇ ಬ್ಯಾಕ್ ವಾಟ್ರು. ಈ ಜಾಗದಿಂದನೂ ಕಾಣುತ್ತೆ. ಓಕೆ, ಥ್ಯಾಂಕ್ ಯು.